ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಟ್ರಾಸಿಟಿ ಕೇಸ್ಗಳ ದುರ್ಬಳಕೆ ಆಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದರ ಬೆನ್ನಲ್ಲೇ ಇಲ್ಲೊಂದು ಗ್ಯಾಂಗ್ ಹಣ ವಸೂಲಿಗಾಗಿಯೇ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿ ನೀಡ್ತಿದ್ದ ಹಿಂಸೆಗೆ ವ್ಯಾಪಾರಿಯೊಬ್ಬ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿ ಹಣಕ್ಕೆ ಡಿಮ್ಯಾಂಡ್. ದೂರುದಾರರ ವಿರುದ್ಧ ವಿಡಿಯೋ ಮಾಡಿಟ್ಟು ಸೂಸೈಡ್. ಇವ್ರ ಕಾಡ ನನ್ನ ಕೈಲಿ ತಳಕಾಗ್ತಾಯಿಲ್ಲ ಸ್ವಾಮಿ. ನನ್ನ ಜೀವನ ಇಲ್ಲ ಸ್ವಾಮಿ. ನಾನೊಬ್ಬ ಬಡ ವ್ಯಾಪಾರಿ ಸ್ವಾಮಿ, ಬಡ ವ್ಯಾಪಾರಿ. ನಾನು ಎಲ್ಲಿಂದ ತಂದ್ಕೊಡ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು? ಅಟ್ರಾಸಿಟಿ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಹಣ ವಸೂಲಿ ಮಾಡುತ್ತಿದ್ದ ಗ್ಯಾಂಗ್ ಒಂದರ ಬ್ಲಾಕ್ ಮೇಲ್ಗೆ ಬೇಸತ್ತು ಬೆಂಗಳೂರಿನಲ್ಲಿ ಬಡ ವ್ಯಾಪಾರಿಯೊಬ್ಬರು ಕಾರಿನಲ್ಲೇ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಚನ್ನಸಂದ್ರದ ನಿವಾಸಿ ಪಾಪಣ್ಣ. ಈ ಪಾಪಣ್ಣ ಮತ್ತು ಅವರ ಕುಟುಂಬದ ಮೇಲೆ ನಯನ ಎಂಬಾಕೆ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದಳು. ಈ ಕೇಸ್ ವಾಪಸ್ ಪಡೆಯಲು ಜೋಗಿ ಸೀನಾ, ಪ್ರಶಾಂತ್ ಮತ್ತು ಸಂತೋಷ್ ಎಂಬ ಖದೀಮರು ಬರೋಬ್ಬರಿ 10 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿದ್ರು. ಸ್ವಾಮಿ, ಇವತ್ತು ನನ್ನ ಜೀವನ ಅಂತ್ಯ ಸ್ವಾಮಿ. ನನ್ನ ಸಾವಿಗೆ ಕಾರಣ ಜೋಗಿ ಸೀನಾ ಅವರು. ಜೋಗಿ ಸೀನಾ, ಪ್ರಶಾಂತ್, ಸಂತೋಷು, ಅವ್ರ ಮಗಳು ರಾಧಾ, ಇನ್ನೂ ಲಲಿತ್ ಕುಮಾರ್, ಇವರೇ ಸ್ವಾಮಿ ನನ್ನ ಸಾವಿಗೆ ಕಾರಣ. ಅಷ್ಟಕ್ಕೆ ನಿಲ್ಲದ ಈ ಗ್ಯಾಂಗ್ ಹಳೆ ಚಾಳಿ ಮುಂದುವರಿಸಿ ಮತ್ತೊಂದು ಫೇಕ್ ಕೇಸ್ ಹಾಕಿ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಹಿಂಸೆ ನೀಡುತ್ತಿತ್ತು. ಈ ಬ್ಲಾಕ್ ಮೇಲ್ ತಾಳಲಾರದೆ ವ್ಯಾಪಾರಿ ಪಾಪಣ್ಣ ಕಾರಿನಲ್ಲೇ ವಿಷ ಕುಡಿದು ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಸಾಯುವ ಮುನ್ನ ವಿಡಿಯೋ ಮಾಡಿರೋ ಪಾಪಣ್ಣ ಇವರ್ಯಾರು ಕೆಲಸಕ್ಕೆ ಹೋಗಲ್ಲ, ಸುಳ್ಳು ಕೇಸ್ ಹಾಕಿ ದುಡ್ಡು ಮಾಡೋದೇ ಇವರ ಕೆಲಸ. ನನ್ನ ತಂಗಿಯನ್ನ ಕಾಪಾಡಿ, ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕಣ್ಣೀರಿಟ್ಟಿದ್ದಾರೆ. ಇವತ್ತು ನನ್ನ ಅಣ್ಣ ಪಾಪಣ್ಣ ಅಂತ ಹೆಸರು, ಪಾಪ ರಮೇಶ್ ಅಂತ, ನಿರಂತರವಾಗಿ ಅವನಿಗೆ ಕಿರುಕುಳ ಕೊಟ್ಟು ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನ ಅವನ ಮೇಲೆ ದಾಖಲೆ ಮಾಡಿ ಅವನ್ನ ಕೊಂದೇ ಹಾಕ್ಬಿಟ್ರು ಈ ಗ್ಯಾಂಗು, ಜೋಗಿಸಿಲ್ಲ ಗ್ಯಾಂಗ್. ಸದ್ಯ ಮೃತರ ಸೋದರಿ ಭಾಗ್ಯಶ್ರೀ ನೀಡಿದ ದೂರಿನ ಮೇರೆಗೆ ಕಾಡುಗೋಡಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.